ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯಾದ ಲಂಚ್ ಬ್ಯಾಗ್ಗಳನ್ನು ಹೇಗೆ ಸುಲಭವಾಗಿ ಹೊಲ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನಿಮ್ಮ ಹತ್ರ ಇರುವಂಥ ವಸ್ತುಗಳಿಂದನೇ ಆರಾಮಾಗಿ ಇದನ್ನು ಹೊಲ್ಕೊಳ್ಬಹುದು. ಹೆಚ್ಚು ಕಡಿಮೆ ಮಾರ್ಕೆಟಲ್ಲಿ ಏನು ಸಿಗುತ್ತಲ್ವ ಅದೇ ರೀತಿಯಾಗಿ ಇದು ರೆಡಿ ಆಗುತ್ತೆ. ಸಿಂಪಲ್ಲಾಗಿದೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. 2 ಲಂಚ್ ಬಾಕ್ಸ್ಗಳು, ಹಾಗೆ ಒಂದು ವಾಟರ್ ಬಾಟಲು, ನ್ಯಾಪ್ಕಿನ್ನು ಮತ್ತು ಸ್ಪೂನು, ಫೋರ್ಕು ಇದಿಷ್ಟು ಆರಾಮಾಗಿ ಹಿಡಿಯುವಂಥ 2 ಬ್ಯಾಗ್ಗಳನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಲಂಚ್ ಬ್ಯಾಗ್ ಅಲ್ಲದೆ ಬೇರೆ ರೀತಿಯಾಗಿ ಕೂಡ ನೀವು ಇದನ್ನು ಬಳಸ್ಕೊಳ್ಬಹುದು. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ 20x18 ಇಂಚಿನ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಿರ್ತೀರಲ್ವ, ಸ್ಪಾಂಜ್ ಇಲ್ಲದೆ ಇದ್ದರೆ ಏನು ಯೂಸ್ ಮಾಡ್ಬೋದು ಅಂತ ತೋರಿಸಿ ಅಂಥೇಳಿ. ಹಾಗಾಗಿ ನಾನಿವತ್ತು ರೈಸ್ ಬ್ಯಾಗನ್ನು ಯೂಸ್ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಅಡಿಗಡೆಗೆ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಈ ಥರ ರೈಸ್ ಬ್ಯಾಗು, ಹಾಗೆ ಮೇಲ್ಗಡೆ ಮೇನ್ ಬಟ್ಟೆಯನ್ನು ಇಟ್ಕೊಂಡು ಎಲ್ಲವನ್ನು ಸೇರಿಸಿ ಕ್ವೆಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ. ನೋಡಿ, ಇವಾಗ ಸಿಂಗಲ್ ಪೀಸ್ ರೆಡಿ ಇದೆ. ನೆಕ್ಸ್ಟ್ ನಾನು ಈ ಥರ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ. ಇಷ್ಟು ಫೋಲ್ಡ್ ಮಾಡ್ಕೊಂಡಾದಮೇಲೆ ಏನು ಮಾಡ್ತೀನಿ ಅಂತಂದರೆ, ಈ ಕ್ಲೋಸ್ಡ್ ಸೈಡ್ ಏನಿದೆ ಅಲ್ಲಿಂದ ಸುಮಾರು ಒಂದು 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕನ್ನು ಮಾಡಿಕೊಂಡು ನಂತರ ಅಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಈ ರೀತಿ ಮಾರ್ಕಿಂಗನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಏನು ಮಾಡ್ತೀನಿ ಅಂತಂದರೆ, ಅಲ್ಲಿ ಕ್ಲೋಸ್ಡ್ ಸೈಡ್ ಏನಿದೆ, ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣ್ತಿದ್ದಿಲ್ಲ, ಅಲ್ಲಿ ಒಂದು 2.5 ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಮೇಲ್ಗಡೆ ಓಪನ್ ಸೈಡ್ ಏನಿತ್ತು ಅಲ್ಲೂ ಕೂಡ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪ್ರಕಾರ ಮಾರ್ಕಿಂಗ್ ಮುಗಿದ ನಂತರ ಈ ಮೇಲ್ಗಡೆ ಒಂದು ಸ್ವಲ್ಪ ಕರ್ವ್ ಆಕೃತಿಯನ್ನು ಕೊಡ್ತಾ ಇದ್ದೀನಿ. ಇದಿಷ್ಟಾದಮೇಲೆ ಈ ರೀತಿಯಾಗಿ ಇದನ್ನು ಮಾರ್ಕ್ ಹೇಗೆ ಮಾಡಿರ್ತೀವಲ್ಲ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ನಿಮಗೆ ವಿಡಿಯೋ ನೋಡ್ತಾ ಯಾವುದೇ ಹಂತದಲ್ಲೂ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಲೈಕ್ ಅಂದರೆ ಒಂದು ಲೈಕನ್ನು ಕೊಡೋದನ್ನು ಕೂಡ ಮರಿಬೇಡಿ. ಮತ್ತು ಏನಾದರೂ ಡೌಟ್ಸ್ ಬಂದರೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳಿ, ನಾನು ಅಲ್ಲಿ ಅದಕ್ಕೆ ಉತ್ತರಿಸ್ತೀನಿ. ಇವಾಗ ನಾನು ಕಟ್ ಮಾಡಿ ತೆಕ್ಕೊಂಡಿದ್ನಲ್ಲ ಅದೇ ಪೀಸನ್ನು ತೊಗೊಂಡು ಅದನ್ನು ನೀಟಾಗಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಎರಡನ್ನೂ ಜಾಯಿನ್ ಮಾಡಿಬಿಟ್ಟು ಮತ್ತೆ ಇದನ್ನು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ಇದನ್ನು ನಾನು ನನ್ನ ಈ ಒಂದು ಲಂಚ್ ಬ್ಯಾಗಿನ ಪಾಕೆಟ್ ಒಳಗಡೆ ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬಳಸ್ತೀನಿ. ಹಾಗೆ ಮೇಲ್ಗಡೆಗೆ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ನೀಟ್ ಫಿನಿಶಿಂಗ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಇಲ್ಲಿ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಯಾವುದೇ ಸೈಡ್ ಆದರೂ ಓಕೆ, ಲೆಫ್ಟ್ ಅಥವಾ ರೈಟ್ ಎಲ್ಲಾದರೂ ಹಾಕ್ಬೋದು. ಸೊ ಅಲ್ಲಿ ಈ ಪ್ರಕಾರವಾಗಿ ಇದನ್ನು ಒಂಚೂರು ಒಳಗಡೆ ಮಾಡಿಸ್ತಾ ಒಂದು ನೀಟ್ ಫಿನಿಶಿಂಗ್ ಬರೋ ರೀತಿಯಾಗಿ ಇಟ್ಕೊಂಡು 3 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇವಾಗ ಇದು ನನಗೆ ಸ್ಪೂನು ಅಥವಾ ಫೋರ್ಕು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಬೇಕಾಗುವಂಥ ಪಾಕೆಟ್ ರೆಡಿ ಆಯಿತು. ನೆಕ್ಸ್ಟು ನಾನು ಈ ಬ್ಯಾಗ್ ಮಾಡೋಕ್ಕೆ ಈ ರೀತಿಯಾದ ಬೆಲ್ಟನ್ನು ಬಳಸ್ತಾ ಇದ್ದೀನಿ. ಇಂಥ ಬೆಲ್ಟ್ಗಳು ನಮಗೆ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಅಂಥ ಅಂಗಡಿಗಳಲ್ಲಿ ಬ್ಯಾಗ್ ಮಾಡೋದಕ್ಕೆ ಬೆಲ್ಟ್ಗಳನ್ನು ಕೊಡಿ ಅಂತ ಹೇಳಿದ್ರೆ ಆರಾಮಾಗಿ ಕೊಡ್ತಾರೆ, ಸಿಗುತ್ತೆ ಇದು. ಮತ್ತು ಆನ್ಲೈನ್ ಕೂಡ ಇದೆ. ನಾನು ಆನ್ಲೈನ್ ತೊಗೊಂಡಿಲ್ಲ, ಹಾಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ನಾನು ಇದನ್ನು ಬಳಸ್ತಾ ಇದ್ದೀನಿ. ರೆಡಿಮೇಡ್ ಪೀಸ್ ಇರಲಿಲ್ಲ, ಬೆಲ್ಟ್ಗಳು ಇರಲಿಲ್ಲ ಅಂತಂದರೆ ನೀವು ಆರಾಮಾಗಿ ಬಟ್ಟೆಯಲ್ಲೂ ಕೂಡ ಇದನ್ನು ಹೊಲ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಸ್ಕ್ರೀನಲ್ಲಿ ತೋರಿಸಿದ್ನಲ್ಲ ಆ ಅಳತೆಯಲ್ಲಿ ಈ ಒಂದು ಬೆಲ್ಟನ್ನು ಕಟ್ ಮಾಡಿಕೊಂಡು ತೆಕ್ಕೊಂಡಿದ್ದಾಯಿತು. ಹಾಗೆ ತುದಿಗಳನ್ನು ಒಂದು ಸ್ವಲ್ಪ ನೀಟಾಗಿ ಸುಟ್ಕೊಳ್ಬೇಕು. ಸೊ ದಟ್ ನಮಗೆ ಥ್ರೆಡ್ ಎಲ್ಲ ಹೀಗೆ ಓಪನ್ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ ಹೋಗುತ್ತೆ, ನೀಟಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ನಾನು ಪಾಕೆಟ್ ಹಾಕಿದ್ನಲ್ಲ ಆ ಕಡೆಗೆಲ್ಲ ಓಪನ್ ಸೈಡು ಹೊರಗಡೆಗೆ ಇನ್ನೊಂದು ಸೈಡ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಂತರ ನಾನು ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆಗೂ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು 4 ಫಿಂಗರ್ ಡಿಸ್ಟೆನ್ಸ್ಗೆ 2 ಕಡೆನೂ ಮತ್ತೊಂದು ಮಾರ್ಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ ಇದರ ಮೇಲೇ ನೆಕ್ಸ್ಟು ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮಾರ್ಕನ್ನು ಮಾಡಿಕೊಂಡು ರೆಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮಾರ್ಕುಗಳು ಮಾಡಿದ್ದು ಆಯಿತು. ನೆಕ್ಸ್ಟ್ ಇಲ್ಲಿ ಈ ಥರ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ಮತ್ತು ನೋಡಿ, ಈ ರೀತಿ ನಾವು ಬೆಲ್ಟಲ್ಲಿ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಬೆಲ್ಟೆಲ್ಲ ಕಟ್ ಆಗೋ ಸಾಧ್ಯತೆಗಳು ಇರೋದಿಲ್ಲ ಆವಾಗ. ಈಗ ಇಷ್ಟು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ
ಈ ರೀತಿಯಾಗಿ ಇಲ್ಲಿಂದ ಹೀಗೆ ಇಟ್ಕೊಂಡು ನಂತರ ಅಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಎರಡೂ ಕಡೆಗೂ ಇದೇ ರೀತಿಯಾಗಿ ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಅದು ಎಲ್ಲಿ ತುದಿ ಎಂಡ್ ಆಗತ್ತಲ್ವ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಎರಡೂ ಸೈಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಏನು ಮಾರ್ಕ್ ಹಾಕ್ಕೊಂಡಲ್ಲ ಅಲ್ಲಿಂದ ಒಂದು ಮಾರ್ಕಿಂದ ಇನ್ನೊಂದು ಮಾರ್ಕ್ವರೆಗೆ ನಾವು ಅಳತೆ ಮಾಡಿಕೊಂಡು ಅದು ಎಷ್ಟು ಉದ್ದ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಒಂದು 18 ಇಂಚು ಬರ್ತಾ ಇದೆ. ಸೊ ಎಷ್ಟು ಅದರಲ್ಲಿ ಬರುತ್ತೋ ಅದಕ್ಕಿಂತ ಒಂದು 2-3 ಇಂಚು ಜಾಸ್ತಿ ಬಟ್ಟೆಯನ್ನು ತೊಗೊಳ್ಬೇಕಾಗುತ್ತೆ. ಹಾಗೆ ನಾನು ಇದನ್ನು ಕೂಡ ಮಧ್ಯದಲ್ಲಿ ರೈಸ್ ಬ್ಯಾಗನ್ನು ಇಟ್ಕೊಂಡು ನಾನು ಕ್ವಿಲ್ಟ್ ಮಾಡಿ ಸಿಂಗಲ್ ಪೀಸು ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ಥರ ಎಲ್ಲ ಕಡೆಗೂ ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದನ್ನು ಕರೆಕ್ಟಾಗಿ ಈ ರೀತಿ ಸೆಂಟರ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಒಂದು ಜಿಪ್ಪನ್ನು ಕೂಡ ಸೆಂಟರಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ಡೀಟೇಲ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಬೋದು, ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಾನು ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಇದಾದ ನಂತರ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಸೈಡು ಏನು ನಾನು ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಿದೆಯಲ್ಲ ಅದಕ್ಕೆ ಇದನ್ನು ಹೀಗೆ ಜೋಡಿಸ್ಕೊಳ್ತೀನಿ. ಇಲ್ಲಿ ಒಂದು 2-3 ಸ್ಟಿಚ್ಚನ್ನು ಹಾಕ್ಕೊಂಡು ಜೋಡಿಸ್ಕೊಂಡು ಇದಾದ ನಂತರ ಸುತ್ತಲೂ ನಾವು ಇದನ್ನು ತಿರುಗಿಸ್ತಾ ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಅದು ನಾನು ನೆಕ್ಸ್ಟು ನಿಮಗೆ ಇಲ್ಲಿ ಮೆಷಿನ್ ಮೇಲೆ ವರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ ಈ ಕಡೆ ತುದಿಯನ್ನು ಸ್ಟಿಚ್ ಮಾಡಿಕೊಂಡೆ, ನಂತರ ಈ ರೀತಿಯಾಗಿ ತಿರುಗಿಸ್ತಾ ನಾವು ಸುತ್ತಲೂ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ ಕಂಪ್ಲೀಟ್ ಒಂದು ತುದಿಗೆ ಬಂದ ನಂತರ ಇನ್ನೊಂದು ತುದಿಯ ಮತ್ತೊಂದು ತುದಿ ಎರಡೂ ಸೇರಿಸಿ ಈ ರೀತಿ ಜಾಯಿನ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದಾದಮೇಲೆ ಒಂದು ಸೈಡ್ ಕಂಪ್ಲೀಟ್ ಆಯ್ತಲ್ವ, ಅದೇ ರೀತಿಯಾಗಿ ಮತ್ತೊಂದು ಸೈಡನ್ನು ತುದಿಗೆ ಈ ರೀತಿಯಾಗಿ ತಿರುಗಿಸ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ಬೇಕಾದರೆ ಪಿನ್ಅಪ್ ಮಾಡಿಕೊಂಡ್ರು ತುಂಬಾ ಕಂಫರ್ಟೇಬಲ್ ಆಗಿ ಹೊಲಿಬೋದು. ನಾನು ಹಾಗೆ ಹೊಲಿತಾ ಇದ್ದೀನಿ. ನೋಡಿ ಇವಾಗ ನಾನು ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟಿಚಿಂಗನ್ನು ಫಿನಿಶ್ ಮಾಡಿಕೊಂಡೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂಥ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ಒಂದು ಈ ರೀತಿಯಾದ ಲಂಚ್ ಬ್ಯಾಗು ರೆಡಿ ಆಯಿತು. ಇದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವೇನಾದರೂ ಹೊಲ್ಕೊಂಡ್ರೆ ಇದು ಟ್ರಾವೆಲ್ ಬ್ಯಾಗ್ ಆಗಿ ಕೂಡ ನಿಮಗೆ ವರ್ಕ್ ಆಗುತ್ತೆ. ನಾನು ಒಂದು ಲಂಚ್ ಬ್ಯಾಗಿನ ಅಳತೆ ಯಾವ ರೀತಿಯಲ್ಲಿ ಇರಬೇಕಲ್ಲ ಆ ರೀತಿಯಾಗಿ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನೋಡಿ ಇದನ್ನು ಸ್ವಲ್ಪ ಡಾರ್ಕ್ ಆಗಿರುವಂಥ ಬಟ್ಟೆಯನ್ನು ಬಳಸಿ ಮಾಡಿದ್ದೀನಿ. ಹಾಗೆ ಬ್ಲ್ಯಾಕ್ ಕಲರು ರೆಡಿ ಬೆಲ್ಟನ್ನು ಕೂಡ ಹಾಕಿರೋದ್ರಿಂದ ಇದು ಆಲ್ಮೋಸ್ಟ್ ನಿಮಗೆ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಯಾರು ಕೂಡ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತಿದೆ. ನೋಡಿ ಇಷ್ಟು ಈಗ ರೆಡಿ ಆಯಿತು. ಈಗ ನಾನು ಇದಕ್ಕೆ ಟಿಫಿನ್ ಬಾಕ್ಸು ಮತ್ತು ವಾಟರ್ ಬಾಟಲೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ 2 ಟಿಫಿನ್ ಬಾಕ್ಸು ಇದಕ್ಕೆ ಹಿಡಿಸುತ್ತೆ. ಅದಲ್ಲದೆ ಒಂದು ವಾಟರ್ ಬಾಟಲನ್ನು ಕೂಡ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ನ್ಯಾಪ್ಕಿನ್ ಕೂಡ ಹಾಕಿ, ಮತ್ತು ಇಲ್ಲಿ ನಾನು ಎಕ್ಸ್ಟ್ರಾ ಪಾಕೆಟ್ ಏನು ಕೊಟ್ಟಿದ್ದೆ ಅಲ್ಲಿ ಸ್ಪೂನು ಮತ್ತು ಫೋರ್ಕು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಅನುಕೂಲಕರವಾಗಿದೆ ಇದು. ನೋಡಿ ಈ ರೀತಿಯಾಗಿ ಇದು ರೆಡಿಯಾಗಿದೆ. ಸೊ ಇದು ಇವತ್ತಿನ ಮೊದಲನೆಯ ಲಂಚ್ ಬ್ಯಾಗು. ಬನ್ನಿ ಇವತ್ತಿನ 2ನೇ ಲಂಚ್ ಬ್ಯಾಗು ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವತ್ತಿನ 2ನೇ ಲಂಚ್ ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ ಸ್ಪಾಂಜನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಡಿಗಡೆಗೆ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜು, ಮೇಲ್ಗಡೆಗೆ ಮೇನ್ ಬಟ್ಟೆ ಈ ರೀತಿಯಾಗಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆಯನ್ನು ನಿಮಗೆ ನೆಕ್ಸ್ಟು ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ಒಂದು ಬ್ಯಾಗ್ ಮಾಡೋದಕ್ಕೂ ಕೂಡ ನೀವು ಆರಾಮಾಗಿ ರೈಸ್ ಬ್ಯಾಗನ್ನು ಬಳಸಬಹುದು. ಬಟ್ ನಾನು ಇದಕ್ಕೆ ಸ್ಪಾಂಜನ್ನು ಯೂಸ್ ಮಾಡಿದ್ದೀನಿ. 20 ಇಂಚು ಉದ್ದ ಹಾಗೆ 12 ಇಂಚು ಅಗಲ ಇದೆ ಈ ಒಂದು ಬಟ್ಟೆ. ನೋಡಿ ಇವಾಗ ಲೈನಿಂಗ್ ಬಟ್ಟೆ ಮತ್ತು ಸ್ಪಾಂಜನ್ನು ಮಧ್ಯದಲ್ಲಿ ಇಟ್ಕೊಂಡು ಎಲ್ಲವನ್ನು ಸೇರಿಸಿ ಕ್ವಿಲ್ಟ್ ಮಾಡಿ ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನಿಲ್ಲಿ 2 ಇಂಚಿಗೆ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಮೇಲಿನಿಂದ ತುದಿವರೆಗೂ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆಗೂ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲಿನಿಂದ ತುದಿವರೆಗೆ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂದರೆ ನಾವೇನು ಲೈನ್ ಡ್ರಾ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ತುದಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅದು ಒಂದು ಏನು ಅಂದರೆ ಒಂಥರ ಪೈಪಿಂಗ್ ರೀತಿಯಾಗಿ ಕಾಣಿಸುತ್ತೆ ಫೈನಲಾಗಿ ನೋಡೋದಕ್ಕೆ. ಸೊ ತುದಿಗೆ ಮಾತ್ರ ಈ ರೀತಿಯಾಗಿ ಮೇಲಿನಿಂದ ಕೆಳಗವರೆಗೆ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೇಮ್ ಪ್ರಾಸೆಸನ್ನು ಮತ್ತೊಂದು ಕಡೆಗೂ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನೋಡಿ ಆ ಲೈನ್ ಬರುತ್ತಲ್ಲ ಕರೆಕ್ಟಾಗಿ ಅಲ್ಲೇ ಹೀಗೆ ಫೋಲ್ಡ್ ಮಾಡಿಕೊಂಡು ನಂತರ ಮೇಲಿನಿಂದ ತುದಿವರೆಗೂ ಒಂದು ಸ್ಟ್ರೇಟ್ ಸ್ಟಿಚ್ ಅಷ್ಟೇ ಮಾಡಬೇಕಾಗಿರೋದು.
ಈಗ ಎರಡೂ ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಂಡೆ. ನೋಡಿ ಒಂದು ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡಿದ್ದೀವೇನೋ ಕಾಣಿಸ್ತಿದೆ, ಆ ಥರ ಬರುತ್ತೆ ಇದು. ನೆಕ್ಸ್ಟು ನಾನಿಲ್ಲಿ 2 ಬೆಲ್ಟನ್ನು ಮಾಡೋದಕ್ಕೆ 2 ಬಟ್ಟೆಗಳನ್ನು ತೊಗೊಂಡಿದ್ದೀನಿ. 14.5 ಇಂಚು ಉದ್ದ ಹಾಗೆ 4 ಇಂಚು ಅಗಲ ಇದೆ. ಯಾವುದೇ ಕಾಂಟ್ರಾಸ್ಟ್ ಬಣ್ಣದ ಬೆಲ್ಟ್ಗಳನ್ನು ಹಾಕಿದಾಗ ಬ್ಯಾಗಿನ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು 2 ಸೈಡು ಸ್ಟಿಚ್ ಮಾಡಿಕೊಂಡು 2 ಬೆಲ್ಟ್ಸನ್ನು ನಾನು ರೆಡಿ ಮಾಡ್ಕೊಂಡು ಬರ್ತೀನಿ. ಈಗ ಬೆಲ್ಟ್ಗಳು ರೆಡಿ ಇದೆ. ನೆಕ್ಸ್ಟ್ ಇದಕ್ಕೆ ಅಟ್ಯಾಚ್ ಮಾಡೋದಷ್ಟೇ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಫಸ್ಟಿಗೆ ಇದನ್ನು ಬ್ಯಾಗನ್ನು ಫೋಲ್ಡ್ ಮಾಡಿ ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ನಂತರ ಮತ್ತೆ 4 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಮಾರ್ಕ್ ಮಾಡಿಕೊಂಡು ಈಗ ಬೆಲ್ಟ್ಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. 2 ಸೈಡು ನಾನಿವಾಗ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನಾನಿವಾಗ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಕಡೆ ತುದಿಗಳು ಏನು ರಫ್ ಎಡ್ಜಸ್ ಏನಿದೆ ಅದಕ್ಕೆ ಫಿನಿಶಿಂಗ್ ಮಾಡಬೇಕಲ್ವ, ಹಾಗಾಗಿ ನಾನು ಫಿನಿಶಿಂಗಿಗೆ ಮತ್ತೆ ಈ ಥರದ 2 ಇಂಚ್ ಅಗಲದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ತುದಿ ಕಡೆಗೆ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಮೊದಲನೇದಾಗಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇಲ್ಲಿ ತಿರುಗಿಸ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಪೈಪಿಂಗ್ ಮಾಡೋದಕ್ಕೂ ಮುಂಚೆನೇ ಒಂದು ಕ್ಲೋಷರ್ಗೋಸ್ಕರ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಅಳತೆ 7 ಇಂಚು ಉದ್ದ ಇದೆ, ಹಾಗೆ 2 ಇಂಚು ಅಗಲ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು 2 ಸೈಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಸೀದಾ ಮಾಡಿಕೊಂಡ್ರೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದರ ತುದಿಗೆ ಈ ರೀತಿ ವೆಲ್ಕ್ರೋ ಸಿಗುತ್ತೆ ಅಂಗಡಿಗಳಲ್ಲಿ, ತೊಗೊಳ್ಬೋದು. ಆ ರೀತಿಯಾದ ವೆಲ್ಕ್ರೋವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಕಡೆಗೆ ಒಂದು ಪಾರ್ಟನ್ನು ಹಾಕ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ಈ ಬೆಲ್ಟ್ಗಳೇನಿರುತ್ತಲ್ವ ಕರೆಕ್ಟ್ ಅದರ ಸೆಂಟರ್ಗೆ ಇದನ್ನು ಇಟ್ಬಿಟ್ಟು ಹೊಲಿಬೇಕು. ನೋಡಿ ಇಲ್ಲಿ ಆಲ್ಮೋಸ್ಟ್ ಸೆಂಟರ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನು ಈ ಒಂದು ವೆಲ್ಕ್ರೋವಿನ ಮತ್ತೊಂದು ಭಾಗ ಏನು ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ವೆಲ್ಕ್ರೋವಿನ ಮತ್ತೊಂದು ಭಾಗವನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಆ ಸ್ಟ್ರ್ಯಾಪ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ತುದಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಾರ್ಟನ್ನು ಫೈನಲ್ ಆಗಿ ಪೈಪಿಂಗ್ ಮುಖಾಂತರ ಮತ್ತೆ ನಾನು ಫಿನಿಶ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು. 2 ಕಡೆಗೂ ನಾನು ಪೈಪಿಂಗನ್ನು ಮುಗಿಸ್ಕೊಂಡೆ. ನೆಕ್ಸ್ಟ್ ಏನು ಅಂತಂದರೆ ತುಂಬಾ ಸಿಂಪಲ್ಲು, ಆಲ್ಮೋಸ್ಟ್ 80% ಮುಗೀತು ಕೆಲಸ. ಈಗ ಇದನ್ನು ಸೀದಾವಾಗಿ ಈ ರೀತಿ ಇಟ್ಕೊಂಡು 2 ಸೈಡ್ಸು ಡಬಲ್ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಹಾಗೆ ಬಾಟಮ್ಗೆ ನಾನಿಲ್ಲಿ 1.5 ಬೈ 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಬಾಕ್ಸ್ ರೀತಿಯಾಗಿ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ಸ್ಟೆಪ್ಪನ್ನು ಮಾಡೋದ್ರಿಂದ ನಮಗೆ ಬ್ಯಾಗಿಗೆ ಒಂದು ಬೇಸು ರೆಡಿ ಆಗುತ್ತೆ, ಅಗಲವಾಗಿ ಬರುತ್ತೆ. ಇಲ್ಲದೇ ಇದ್ದರೆ ಅದು ಏನು ಚಪ್ಪಟೆ ಆಗಿರುತ್ತಲ್ವ, ಹಾಗಾಗಿ. ಅದಾದಮೇಲೆ ಇಲ್ಲಿ ರಫ್ ಎಡ್ಜಸ್ ಏನು ಕಾಣ್ತಾ ಇತ್ತು ಅದನ್ನು ಕೂಡ ನಾನು ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಪೈಪಿಂಗ್ ಮಾಡಿದರೆ. ಆಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿದ್ದಲ್ಲ ಆ ಒಂದು ಭಾಗವನ್ನು ಈ ರೀತಿಯಾಗಿ ಅಡ್ಡವಾಗಿ ಹಿಡ್ಕೊಂಡು ಅಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಿಡ್ಕೊಂಡು 2 ಸೈಡು ಒಟ್ಟಿಗೆ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ಇವಾಗ ಇದನ್ನು ಹಾಗೆ ಬಿಡೋದು ಏನಕ್ಕೆ, ಇದಕ್ಕೂ ಕೂಡ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಬಿಡೋಣ ಅಂಥೇಳಿ ಈ ಬಟ್ಟೆಯನ್ನೇ ತಗೊಂಡು ಇದಕ್ಕೆ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಬಿಟ್ರೆ ಔಟ್ಸೈಡ್ ಆ್ಯಂಡ್ ಇನ್ಸೈಡು ನೀಟಾಗಿ ಕಾಣಿಸುತ್ತೆ ಬ್ಯಾಗು. ಎಲ್ಲೂ ನಮಗೆ ರಫ್ ಎಡ್ಜಸ್ ಅನ್ನೋದೇ ಕಾಣಿಸೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಬಟ್ ಏನು ಅಂತಂದರೆ ಒಳಗಡೆಗೆಲ್ಲ ಪೈಪಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳತ್ತೆ ಅಷ್ಟೇ. ಇವಾಗ ನೋಡಿ ಈ ಸ್ಟ್ರಾಪ್ ಮುಖಾಂತರ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಎಷ್ಟು ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಈ ರೀತಿ ಬ್ಯಾಗು ಲಂಚ್ ಬ್ಯಾಗ್ ಮಾತ್ರ ಅಲ್ಲದೆ ನಾವು ಬೇರೆ ಕೆಲಸಗಳಿಗೂ ಯೂಸ್ ಮಾಡ್ಬೋದು. ಲೈಕ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಣ್ಕಾಯಿ ಎಲ್ಲ ಹಾಕ್ಕೊಂಡು ತೊಗೊಂಡು ಹೋಗೋಕ್ಕೆ ಯೂಸ್ ಮಾಡ್ಬೋದು. ಅಥವಾ ಡೈಲಿ ನಾವೇನಾದರೂ ಹಾಲು ಮೊಸರು ಎಲ್ಲ ತರಬೇಕಾದ್ರೆ ಮತ್ತೆ ಅದೇ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸೋ ಬದಲು ಈ ರೀತಿಯಾದ ಬಟ್ಟೆ ಚೀಲಗಳನ್ನು 1-2-3 ಮಾಡ್ಕೊಂಬಿಟ್ರೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಇಂಥದ್ದು ಸುಮಾರು ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ನಾನು ಅದನ್ನೇ ಬಳಸ್ತೀನಿ ಎಲ್ಲಾದರೂ ಹೋಗಬೇಕು, ಚಿಕ್ಕ ಪುಟ್ಟ ತಿರುಗಾಟ ಇದ್ರೆಲ್ಲ. ಹಾಗಾಗಿ ನಿಮಗೂ ಕೂಡ ಹೇಳಿದೆ, ಮತ್ತು ಮಾಡೋದು ನೀವೇ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಅಂಥೇಳಿ. ಇದರಲ್ಲೂ ಕೂಡ 2 ಟಿಫಿನ್ ಬಾಕ್ಸು ಹಿಡಿಸುತ್ತೆ, 1 ನ್ಯಾಪ್ಕಿನು ಹಾಗೆ 1 ವಾಟರ್ ಬಾಟಲು ಮತ್ತು ಸ್ಪೂನು ಫೋರ್ಕೆಲ್ಲ ಇದರಲ್ಲಿ ಹೊರಗಡೆಯಿಂದನೇ ಇಟ್ಕೊಂಡು ಹೋಗ್ಬೋದು.
ಸೊ ನೋಡೋದಲ್ವ ಇವತ್ತಿನ 2 ವೀಡಿಯೋಸ್ಗಳಲ್ಲಿ ನಿಮಗೆ ಯಾವೊಂದು ಬ್ಯಾಗು ತುಂಬಾ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟನ್ನು ಓದೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಸೊ ಮತ್ತೊಂದು ಹೊಸ ವೀಡಿಯೋದೊಡನೆ, ಹೊಸ ಐಡಿಯಾದೊಡನೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.